ನಾವು ಮನ್ಮಾಡಾಗಿನ ಮಣ್ಣು ಮಾಡ್ಲಿರಲ್ಲ ಅಲ್ಲಿಂದ ಹತ್ತಿದ್ದೀವಿ. ಹತ್ತಿ ಔರಂಗಾಬಾದಿಗೆ ಇಳಿಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಟಿಕೆಟ್ ತಗ್ಸಿದ್ದಿಲ್ಲ, ಚಕ್ಕರ್ ಹತ್ತಿಬಿಟ್ಟಾನೆ. ಸೊ ಡೋಂಟ್ ಡೂ ಲೈಕ್ ಅಸ್, ಟಿಕೆಟ್ ತೆಗೆಸ್ಕೊಂಡ ಪ್ರಯಾಣ ಮಾಡ್ರಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ಶಾಪ್ ಫ್ರಮ್ ಧಾರವಾಡ ಲಕ್ಸಸ್. ಸೊ ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನೋಡ್ರಿಪ್ಪ ತಾರೀಖ್ 11 ಇವತ್ತು ನೋಡ್ರಿಪ್ಪ ತಾರೀಖ್ 11. ಇವತ್ತು ನಾವು ಹೊಂಟೇವಿ ಜ್ಯೋತಿರ್ಲಿಂಗ ದರ್ಶನ. 12 ಜ್ಯೋತಿರ್ಲಿಂಗ ಅವಾಗ ಒಂದಾದಂತಹ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ಮತ್ತೊಳ್ಳಿ ಎಲ್ಲೋರಾದ ಕೈಲಾಸ ಟೆಂಪಲಿಗೆ ಹೊಂಟೇವಿ. ಸೊ ಬರ್ರಿ ಇವತ್ತಿನ ದಿನ ಹೆಂಗೈತೆ ಅಂತೇಳಿ ನೋಡೋಣ ಅಂತ. ಈಗ ಬ್ರಷ್ ಗಿಶ್ ಮಾಡಿ ರೆಡಿ ಹಾಕ್ತೇವಂತ. ನಾ ಇಲ್ಲಿ ಬ್ರಷ್ ಮಾಡಕತ್ತಾನ, ಅಷ್ಟ್ರು ಈಗ ಬ್ರಷ್ ಮಾಡಿ ರೆಡಿ ಹಾಕೋದು, ಅಷ್ಟ್ರು ಈಗ ಬ್ರಷ್ ಮಾಡಿ ರೆಡಿ ಹಾಕೋದು. ಸೊ ಟ್ರೈನ್ ಇನ್ನೇನು ಮುಟ್ಟೋದೈತಿ. ಪ್ರಯಾಗ್ರಾಜ್ನಾಗ ಹತ್ತಿ ಟ್ರೈನಾಗ ಇಲ್ಲಿಗೆ ಬಂದು ಹೇಳಕತ್ತೀವಿ. ಎಲ್ಲಿ ಇರ್ತೇವಲ್ಲ ನಾವೀಗ ಕೋಪರ್ಗಾವ ಮಮ್ಮಾರ್ ಅಂತ. ಸೊ ಅಲ್ಲಿ ಹೇಳಿದೆ ಮುಂದೆ ಸಿಗ್ತಾನಂತ. ಸ್ಟ್ರೇಟ್ ಡೌನ್ ಆಗಿದೆ. ಈಗ ನೋಡ್ರಿಪ್ಪ ನಾವು ಬಂದು ಹಿಡಿದೀವಿ ಮನ್ಮಾಡ್ ಜಂಕ್ಷನ್ನಿಗೆ. ಸೊ ಇದೆ ನಮ್ದು ಬೋಗಿ. ಮಿಡಲ್ 2, ಅಪ್ 2, ಆ ಕಡೆ 1, ನಮ್ಮ 4 ಬುಕ್ ಆಗ್ಬಿಟ್ಟಿದ್ದು. ಆರಾಮ್ ಮಕ್ಕೊಂಡು ಬಂದೀವಿ. ಸೊ ಈಗ ಬಂದ ಮನ್ಮಾಡ್ ಜಂಕ್ಷನ್ ಅಂತ ಹೇಳಿ ನಾವು ಕೂಡ ಎಲ್ಲ ಬಂದು ನಿಂತಾರು. ಸೊ ಬರ್ರಿ ನಿಮ್ಮ ಮುಂದೆ ಸಿಗ್ತಾನಂತ. ಸೊ ಇಲ್ಲಿ ಮ್ಯಾಲ ಕುಂತಾನು ಕೆಳಗೆ ಇಳಿಸಿ ನಮ್ಮ ಅಣ್ಣ ಒಂದು ಏನೋ ತೋರ್ಸಾಕತ್ತಾರ. ಥಮ್ಸಪ್ ಬೆಟ್ಟ ಅಂತಿದ್ದ. ಥಮ್ಸಪ್ ಬೆಟ್ಟ ಭಾರಿ ಇತ್ತಪ್ಪ. ಹಾಂ ಓಕೆ ಥಮ್ಸಪ್ ಬೆಟ್ಟ ಹೆಸರು ಐತೆ ಅದ್ರಾಗ. ಹೌದನ್ರಿ ಥಮ್ಸಪ್ ಅಂತೇಳಿ ಮನ್ಮಾಡ್ ಥಮ್ಸಪ್ ಬೆಟ್ಟ. ನಮಗಂತೂ ಸೀಟ್ ಸಿಕ್ಕಾವು, ಅಷ್ಟ್ರು ಕುಂತಾರು. ನಾನು ಇಲ್ಲಿ ಕುಂತಿದ್ದೆ ಮ್ಯಾಲೆ ಚಾರ್ಜ್ ಹಾಕೊಂಡೆ ಇನ್ಸ್ಟಾಗ್ರಾಮ್ ನೋಡ್ಕೊಂತ. ಸೊ ಮೈ ಆಲ್ ಬ್ರೋಸ್ ಆರ್ ಹಿಯರ್. A few minutes later. Now we are in ದೌಲತಾಬಾದ್. ನಾವು ಮನ್ಮಾಡಾಗಿನ ಮಣ್ಣು ಮಾಡ್ಲಿರಲ್ಲ ಅಲ್ಲಿಂದ ಹತ್ತಿದ್ದೀವಿ. ಹತ್ತಿ ಔರಂಗಾಬಾದಿಗೆ ಇಳಿಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಟಿಕೆಟ್ ತಗ್ಸಿದ್ದಿಲ್ಲ, ಚಕ್ಕರ್ ಹತ್ತಿಬಿಟ್ಟಾನೆ. ಏನಕ್ಕದ ಗೊತ್ತಿಲ್ಲ. ನನ್ನ ಕೇಳಿದ ಬಂದವ, ನಾವೆಲ್ಲ ಹೋಗ್ಬಿಟ್ಟಿದ್ರೆ ನನ್ನ ಕೇಳಿದ ಅವ ಬಂದು ಶೇರ್ ಮಾಡೋದು ಏನೋ ಗೊತ್ತಿಲ್ಲ. ಟ್ರೈನ್ ಅಂತ ಮಾಡೋದು ಹತ್ತಿ ಒಂದು ಟ್ರೈನ್ ಬರ್ತಿದ್ರೆ ಕೆಳಗೆ. ಇದೇ ಟ್ರೈನ್ ನೋಡ್ರಿಪ್ಪ ನಾವು ಬಂದಿದ್ದು. ಅಲ್ಲೇನು ಕಾಣ್ತಾನಲ್ಲ ಅವನದನ್ನ ಹಿಡ್ದಾವ ಚಕ್ಕರ್. ಅಂದರೆ ನಮ್ದು ನೆಕ್ಸ್ಟ್ ಸ್ಟಾಪ್ ಐತೆ. ಅದ್ರ ಭಾಳ ದೂರ ಇದ್ದಿದ್ದಿಲ್ಲ, 1 ತಾಸು ಜರ್ನಿ ಅಷ್ಟೇ ಇತ್ತು. ಅದೇ ಟ್ರೈನ್ ಇಳಿದ್ರೆ ಅಲ್ಲೇ ಅವಸರದಾಗ ನಾವು ಟ್ರೈನ್ ಹಾಕ್ಬಿಟ್ಟಿವಿ. ಹಂಗಾಗಿ ಟಿಕೆಟ್ ತೆಗಿಸ್ಲಿಲ್ಲ. ನೋಡಿದ್ರೆ ಚಕ್ಕರ್ ಹಿಡಿದು ನೋಡ್ತಾವ ನಾವು ಚಕ್ಕರ್. ನೀವು ಇಲ್ಲಿ ತೋರಿಸ್ತಾನಂತ. ಹಾಯ್ ಹೊಂಟ ನೋಡ್ರಿ, ಜೂಮ್ ಮಾಡ್ತಿದ್ದೆ ಬಟ್ ಆಗಂಗಿಲ್ಲ. ಅದೇ ಏನಿದೆ ಒಳ್ಳೆ ಅನುಭವ, ಸಿಕ್ಕಾಪಟ್ಟೆ ಆಗಿತ್ತೆ. ಹೊಂಟಾರ ನೋಡ್ರಿ ಇಬ್ರು, ಅವರ ಭೂಪ್ರ. ಇದು ಎಂಟ್ರೆನ್ಸ್ನಾಗ ಮಸ್ತ್ ಇಟ್ಟಿದ್ದೀವಿ. ಇದು ಯಾವ್ದಪ್ಪ ಅಂದ್ರೆ ನಾವು ಬಂದಿದ್ದೀಗ ತಡೀವಿ 0.5x ಮಾಡ್ತಾನಂತ. ಇದು ಯಾವಪ್ಪ ಅಂದ್ರೆ ಏರಿಯಾ ನಾವೀಗ ಬಂದಿದ್ದ ಯಾವ ಊರಪ್ಪ ಅಂದ್ರೆ ಇದು ದೌಲತಾಬಾದ್. ಸರಿ ನಮ್ದು ಔರಂಗಾಬಾದ್ ಇದೆ. ಏನೋದ್ರ ಅಣ್ಣಗಳು ಇಲ್ಲಿದಾರನ ಔರಂಗಾಬಾದ್ ಇದೆ. ಇಲ್ಲಿ ಮತ್ತೆ ಸಿಗ್ತಿದ್ದೀವಿ. ನಾನಂತೂ ಸಂಜೆ 6 ಕಾಸು ಬಬ್ಬ ದಾಟ್ಕೊಂಡ್ಬಿಟ್ಟೆ. ಸೊ ಡೋಂಟ್ ಡೂ ಲೈಕ್ ಅಸ್, ಟಿಕೆಟ್ ತೆಗೆಸ್ಕೊಂಡ ಪ್ರಯಾಣ ಮಾಡ್ರಿ. I wanna do something in my life and ಇವ್ರ ಹಂಗೆ ಭಾರತದಾದ್ಯಂತ ಯಾವುದೇ ಒಂದು ಕಾರಣಕ್ಕೊಂದು ಒಳ್ಳೆ ಕಾರಣಕ್ಕೊಂದು ಪ್ರಮೋಷನ್ನಿಗೆ ಒಟ್ಟು ಏನು ಅನ್ಕೋರಿ ಹಿಂಗೆ ಪೋಸ್ಟರ್ನ ಬರ್ಬೇಕು ನಾನು. ಒಟ್ಟು ಇಟ್ಸ್ ಮೈ ಡ್ರೀಮ್. ಓಕೆ
ಇಲ್ಲೇ ಮತ್ತೊಂದು ಟ್ರೈನ್ ಬಂದಂತ ಅಂದೈತಿ. ಸಿಕ್ಕಾಬಿಟ್ಟೆ ಜನ ಬಂದ್ರ ನಮ್ಮ ಅಣ್ಣಗಳು ಸಿಕ್ಕಿದ್ರಣ್ಣ ನೀವಲ್ಲೇ ಇಲ್ಲ ನೀವು ವಿಡಿಯೋ ಮಾಡಕ್ಕೆ ಫಸ್ಟ್ ತೆಗಿಯೋದು. ಏನಪ್ಪ ಅಂತಂದ್ರೆ ಜನ ಎಲ್ಲ ಬಂತು. ಇವ್ರು ಗಾಡಿ ಯಾರು ಹಂಗ ಕೈ ಹಿಡಿದು ಚಕೊಂಡೋಕಾರ ಇಲ್ಲಿ ಬೇರೆ ಅಂತಂತೆ ಆಟೋ ಒಳಗೆ ಎಲ್ಲಾರು. A few moments later. ಸಾಮಾನು ಇಡಾಕಂತ ಬಂದೇವಿ. ಚಾವಿ ಬೇಕಂತಂದ್ರೆ ಇಲ್ಲೊಬ್ರಂತ ಚಾವಿ ಎಕ್ಸ್ಟ್ರಾ ಇತ್ತು. ಚಾವಿ ಇಸ್ಕೊಂಡು ಚಾವಿ ಹಾಕೊಂಡು ಈಗ ಇಲ್ಲಿಟ್ಟು ಹೋಗ್ಬೇಕು ಒಳಗೆ. ಸೊ ಬ್ಯಾಗ್ ಇಟ್ಟು ಆರಾಮ್ ಫ್ರೀ ಆಗಿ ಹೋಗ್ಬೇಕಂತ ಪ್ಲ್ಯಾನ್ ಐತಿ. मुंबई में रखा था एक बार लाखों में, उधर चुहा ने काट दिया था भैंस को इसीलिए. ಬ್ಯಾಗ್ ಹೋಳಿದ್ರಿಪ್ಪ ಅದು. ಇಂಥ ಬ್ಯಾಗ್ ಎಲ್ಲ ಏನೋ ಇಡಂಗಿಲ್ಲ ಅಂತ ಎಲ್ಲ ಬೈಕ್ ಎಲ್ಲ ಇಟ್ಟಾರ ನೋಡ್ರಿ. ಸಿಗ್ತೇನಂತ ಮುಂದೆ ಸ್ಟೇಟೊಂಡಾಗಿ ಬ್ಯಾಗ್ ಅಂತೂ ಇಟ್ಟಾತ. ದುಬ್ಬದ ಮ್ಯಾಗಿನ ಭಾರ ಕಡಿಮೆ ಆಗೈತಿ. ಎಲ್ಲ ಅಣ್ಣಗಳು ಆರಾಮ್ಸೆ ಹೊಂಟ್ಬಿಟ್ರ. ಸೊ ಈಗ ಎಲ್ಲರ ಒಂದು ಕಡೆ ನಾಷ್ಟ ಮಾಡ್ಬೇಕು. ಔರಂಗಾಬಾದ್ಲ ಔರಂಗಾಬಾದ್ ಇದೆ. ಎಲ್ಲರೂ ಒಂದು ಕಡೆ ನಾಷ್ಟ ಮಾಡ್ಬೇಕು. ಸೊ ನಾಷ್ಟ ಇಲ್ಲ ಹೋಟೆಲ್ಗಳ ಎಲ್ಲರ ಹೋಗುಂಪ ಅಂದ್ರೆ ಕೇಳೋಲ್ರಿ. ಬಂದೇವಿ ಈಗ ಹೋಟೆಲ್ ಸಾಯಿ ಪ್ರಸಾದಕ್ಕೆ. A few moments later. ನಮ್ಮದು ತಾಟ್ ಬಂತ. ಸೊ ಅಲ್ಲೇ ಮ್ಯಾಗ ತಿಂದು ಜೋಡೆ ಬಿಟ್ಟರೆ ಪೂರ್ತಿ ಸಾಕಾಗಿತ್ತು. ಸೊ ನಾವು ಸ್ಟಾರ್ಟ್ ವಿತ್ ಇಂಡಿಯನ್ ಸ್ಟೈಲ್ ಆಫ್ ಫುಡ್. ಅದ್ರೊಳಗೆ ನಮ್ದು ಸೌತದ್ದು A few minutes later. ಅಷ್ಟೇ. ಅದು ಏನೋ ಸುದ್ದಿ ಇವತ್ತು ಹೋಗ್ಕೊಂಡಿಲ್ಲ, ಇವತ್ತು ಮಂಗಳವಾರ ಹೋಗ್ಕೊಂಡಿಲ್ಲ ಅನ್ನೋದು ಹೋಗ್ಕೊಂಡೈತೆ ನಿಲ್ಲು ಅಂತ ಹೇಳಿ. ಸೊ ಜಾಸ್ತಿ ಮಾಡೋದು ಹೋದಾಗ सहली बरं. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿಪ್ಪ. ಚಕ್ಕರ್ ಕೈಯಾಗ ಸಿಕ್ಕಿದ್ದನ್ನು ಸಪ್ರೇಟಾಗಿ ನಿಮ್ಮ ನೋಡಿ ಶೇರ್ ಮಾಡ್ಕೋಬೇಕಂತ ಆಸಕ್ಕೆ ನಾ ಈ ಲಾಗ್ನ ಸಪ್ರೇಟಾಗಿ ಶೇರ್ ಮಾಡ್ಕೊಂಡಾನಿ. ಕುಂಭಮೇಳ ಮುಗಿಸ್ಕೊಂಡು ಏನು ನಮ್ಮ ಜರ್ನಿ ಒಳಗೆ ಈಗ ಇಲ್ಲಿ ಮಠ ಬಂದೈತಿ. ಸೊ ಈಗ ನೆಕ್ಸ್ಟ್ ಏನೈತಲ್ರಿ, ಗೃಷ್ಣೇಶ್ವರ ದೇವಸ್ಥಾನ ಮತ್ತು ಎಲ್ಲೋರಾದ ಕೈಲಾಸ ಟೆಂಪಲ್ಗೆ ಹೋಕ್ಕೇವಿ. ಸೊ ಅಲ್ಲೆಲ್ಲ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತಂತೇಳಿ ಮುಂದಿನ ಲಾಗ್ನಾಗ ಬರ್ತೈತಿ. ಸೊ 12 ಜ್ಯೋತಿರ್ಲಿಂಗಗಳಲ್ಲಿ ಗೃಷ್ಣೇಶ್ವರ ಲಿಂಗ ಕೂಡ ಒಂದು, ಮತ್ತು ಎಲ್ಲೋರಾದ ಕೈಲಾಸ ಟೆಂಪಲ್ ಕೂಡ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ. ಸೊ ಅಲ್ಲೆಲ್ಲ ಏನಾಯ್ತು, ನಾವು ಏನೇನು ಮಾಡಿದ್ದೀವಿ ಅಂತ ಅನ್ನೋದನ್ನು ಈಗ ಹೇಳಂಗೆಲ್ಲ ಮುಂದಿನ ಲಾಗ್ನಾಗ ಶೇರ್ ಮಾಡ್ಕೋತಾನಂತೆ. ಸೊ ಭಾಳ ಚಂದದ ಮುಂದಿನ ಲಾಗ್ಗಳು. ದಯವಿಟ್ಟು ಲಾಗ್ ನೋಡಿ ಸಪೋರ್ಟ್ ಮಾಡಿರಿ. ವ್ಯೂಸ್ ಅಂತೂ ಭಾಳ ಅಂದ್ರೆ ಭಾಳ ಕಡಿಮೆ ಇದಾವೆ. ಇಷ್ಟೆಲ್ಲ ಕಷ್ಟಪಟ್ಟು ಲಾಗ್ ಮಾಡಿರ್ತಾನೆ, ವ್ಯೂಸ್ ಇಲ್ಪ ಅಂದ್ರೆ ಭಾಳ ಮನಸ್ಸಿಗೆ ನೋವಾಕತಿ. ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇನ್ನೊಬ್ರಿಗೆ ಶೇರ್ ಮಾಡಿರಿ. ಅಟ್ಲೀಸ್ಟ್ ಏನೋ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಹೋಗೇನಿ, ಕುಂಭಮೇಳಕ್ಕೆ ಹೋಗಿ ಲಾಗ್ ಮಾಡೀನಿ, ಬಟ್ ಅದಕ್ಕೆಲ್ಲ ವ್ಯೂಸ್ ಬಂದಿಲ್ಲ. ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ. ಇಷ್ಟ ಕೇಳಬಲ್ಲ. ವ್ಯೂಸ್ ಬರಲಿಲ್ಲಪ್ಪ ಅಂದ್ರೆ ಇಟ್ ವಿಲ್ ನಾಟ್ ಡಿಫರ್ ಎನಿಥಿಂಗ್. ಏನೋ ಸೆಂಟೆನ್ಸ್ ತಪ್ಪು ಮಾಡಿ ಹಿಡಿಯೋಂಕಾಗತ್ತಿ. ನಂಗೆ ಅದೇನು ಫರಕ್ ಬೀಳಂಗಿಲ್ಲ. ಯಾಕಂತಂದ್ರೆ ನಾನು ಎಕ್ಸ್ಪೆಕ್ಟೇಷನ್ಸ್ ಭಾಳ ಇಟ್ಕೊಂಡಿದ್ದಕ್ಕಾರೆ ಅದರ ಎಕ್ಸ್ಪೆಕ್ಟೇಷನ್ಸಿಗೆ ಅದೇನು ರೀಚ್ ಆಗಿಲ್ಲ. ಬರೀ 300-400 ವ್ಯೂಸ್ ಬಂದವಪ್ಪ ಅಂದ್ರೆ ಏನು ಮಾಡೋಕೆ ಆಗಂಗಿಲ್ಲ. ಸೊ ಮುಂದಿನ ಲಾಗ್ನ ಸಿಗ್ತಾನಂತೆ. ಸೆಟೌನ್ ಆಗಿರಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ. ಹಿಂಗಲ್ಲ ಇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿರಿ.